ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾಳೆ ಚಂದ್ರಿ ಮದ್ವೆಗೆ ನಿಮ್ಮ ಮನೆಯವ್ರು ಯಾರು ಬರಬಾರ್ದು. ನೀನು ಬೆಂಗಳೂರು ಹೋಗ್ತಾ ಇದೀನಿ ಅಂತ ಅಂದಾಗೆಲ್ಲ ನನಗೆ ಟೆನ್ಷನ್ ಶುರು ಆಗ್ಬಿಡುತ್ತೆ. ಏನು ಕೇಸ್ ಹಿಯರಿಂಗು ಶುರು ಆಯ್ತಪ್ಪ. ಫೇಮಸ್ ಲಾಯರು, ಕ್ರಿಮಿನಲ್ ಕೇಸು, ಪ್ರೆಸ್ನವ್ರು ಕಾಯ್ತಾ ಇರ್ತಾರೆ. ಏನ್ ಕೇಸು? ಖುಷಿ ಡಿವೋರ್ಸ್ ಹಿಯರಿಂಗು. ಆದ್ರೆ ಒಂದ್ ವಿಷಯ ಹೇಳ್ತೀನಿ ಕೇಳಿ. ನನಗನ್ಸೋ ಪ್ರಕಾರ ಸೂರಜ್ ಇನ್ಯಾರನ್ನು ಪ್ರೀತಿಸೋಕಾಗ್ಲಿ ಮದ್ವೆ ಆಗೋಕಾಗ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವ್ರ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಇನ್ನೂ ಸ್ಥಿರವಾಗಿದೆ, ಶುದ್ಧವಾಗಿದೆ, ತೀವ್ರವಾಗಿದೆ. ಅವರೇ ಹಾಕಿರ್ಬೇಕಾದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಮದ್ವೆ ಆದ್ರೆ ತಪ್ಪಾಗಲ್ವಾ? ನಾನು ಮದ್ವೆನೂ ಆಗಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ಏನು ಹೇಳಲ್ವೇನ್ರಿ ಅವಳಿಗೆ? ಅವಳು ಚಿಕ್ಕವಳಾಗಿ ಉಳಿದಿಲ್ಲ, ಮಾಗಿದ್ದಾಳೆ. ಏನ್ ಮಾಡ್ಬೇಕು ಅನ್ನೋ ಪರಿಜ್ಞಾನ ಅವಳಿಗಿದೆ. ಏನು ಯೋಚನೆ ಮಾಡಬೇಡ ಮಗಳೇ. ನನ್ನ ಬದುಕಿನ ಕೊನೆಯವರೆಗೂ ನಾನು ನಿನಗೆ ಬೆಂಬಲವಾಗಿ ನಿಂತ್ಕೋತೀನಿ. ಇದೇನೇ ಖುಷಿ, ಈ ಸೀರೆ ಹಿಡ್ಕೊಂಡು ನಿಂತಿದ್ಯಾ? ಇವತ್ತು ನನ್ನ ಮದ್ವೆ ಕೊನೆ ದಿನ. ಆದ್ರೆ ನನ್ನ ಸ್ನೇಹಿತೆ ಚಂದ್ರಿ ಮದ್ವೆ ಆಗ್ತಿರೋ ದಿನ. ಒಂದು ಮದ್ವೆ ಕಳಚಿ ಬೀಳುತ್ತೆ, ಇನ್ನೊಂದು ಕಳೆ ಕಟ್ಟುತ್ತೆ, ಕನಸು ಕಾಣುತ್ತೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀನ್ ಅಲ್ಲಿಗೆ ಹೋಗೋದು ಬೇಡ ಖುಷಿ. ಯಾಕೆ? ತಡಿಬೇಡ ಅವಳನ್ನ. ಹೋಗ್ಬಾ ಮಗಳೇ, ಹೋಗು. ನಿನಗೆ ಯಾವ್ದು ಸಂತೋಷ ಸಿಗುತ್ತೋ ಅದನ್ನ ಮಾಡು. ನಡಿ, ಹೋಗು, ನಡಿ ಬಾ. ಮೋಹನ, ಇದೊಂದು ಬ್ಯಾಗ್. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದೆಯೋ? ಖುಷಿ ಬರ್ತಾಳ ಚಿಕ್ಕಿ? 100% ಬರ್ತಾಳೆ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೆ? ಶುಭ ನುಡಿಯೋ ರಾಮ ಅಂದ್ರೆ ಗೂಬೆ ಕಾಣ್ತು ಮಾವ ಅಂದ್ರಂತೆ ಅಲ್ವಾ? ನೀನೇ ಹೇಳ್ದೆ ಚಾಲೆಂಜ್ ಮಾಡಿ ಅವಳು ಬರೋ ಹಾಗೆ ಮಾಡಿದೀನಿ ಅಂತ. ಹೌದು, ಮಾಡಿದೀನಿ. ನಿನಗ್ ಗೊತ್ತಲ್ಲ ಈ ಹುಡುಗಿರ್ ಮನ್ಸು ಹೆಂಗಿರುತ್ತೆ ಅಂತ. ಕೌಸಲ್ಯ ಅವರು ಕನ್ಫರ್ಮ್ ಆಗಿ ಹೇಳಿದ್ದಾರೆ, ಖುಷಿ ಬಂದೇ ಬರ್ತಾಳೆ. ಆದ್ರೆ ಅಮ್ಮಂಗ್ ತುಂಬಾ ಬೇಜಾರಾಗತ್ತಲ್ವಾ ಚಿಕ್ಕಿ? ದಯವಿಟ್ಟು ನೀನೇ ಹ್ಯಾಂಡಲ್ ಮಾಡು. ನೀನೇ ಮಾತಾಡ್ತೀನಿ ಅಂದ್ಯಲ್ಲೋ, ಮಾತಾಡ್ದ್ಯಾ? ಮಾತಾಡ್ದೆ ಚಿಕ್ಕಿ. ಅಮ್ಮ ಹೇಳಿದ್ರು ನೀನ್ ತಪ್ಪು ಮಾಡಿದ್ರೆ ನಾನು ನೋಡ್ಕೊಂತೀನಿ, ಬಟ್ ನಿನ್ನ ಕ್ಷಮಿಸಲ್ಲ ಅಂದ್ರು. ಮಗ ಮದ್ವೆ ಆಗಿರೋಳನ್ನ ಇಷ್ಟಪಟ್ಟಿದ್ದಾನೆ ಅನ್ನೋ ಕೋಪದಲ್ಲಿ ಹಾಗೆ ಅಂದಿರ್ತಾರೆ. ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ. ಏನೋ ಒಟ್ಟು ಏನೂ ತೊಂದರೆ ಆಗ್ದಂಗೆ ನನ್ನ ಮದುವೆ ಆದ್ರೆ ಸಾಕು. ಏನೇ ಆಗ್ಲಿದ್ರು ಅವಳು ಅವತ್ತು ಪ್ರಪೋಸ್ ಮಾಡ್ದಾಗ್ಲೇ ನೀನು ಒಪ್ಕೊಂಡ್ಬಿಡ್ಬೇಕಿತ್ತು. ಈಗ ಇಷ್ಟೆಲ್ಲ ಪಾಡ್ಪಡೋದ್ ಬೇಕಿತ್ತ? ಚಿಕ್ಕಿ, ನಾನು ಹೇಳದ್ನ ನಂಗೆ ಗೊತ್ತಾಗ್ಲಿಲ್ಲ ಅವತ್ತು ಅಂತ. ಏನಪ್ಪ, ಹೇಗೆ ಹೇಳ್ಬೇಕನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ. ಏನು ಚಿಕ್ಕಮ್ಮ ಮಗ ಜೋರಾಗಿ ಮಾತುಕತೆ ನಡೆಸ್ತಾ ಇದ್ದೀರಾ? ಪಂಚೆ, ಶಲ್ಯ, ಪ್ಯಾಂಟ್ ಶರ್ಟ್ ಏನಾಯ್ತು? ಅದು ನಾನೇ ಹೇಳ್ದೆ, ಮದ್ವೆ ಮನೇಲಿ ಪ್ಯಾಂಟು ಶರ್ಟ್ ಯಾಕೆ, ಪಂಚೆ ಶಲ್ಯ ಹಾಕೋ ಅಂತ. ಮದ್ವೆ ಚಂದ್ರಿದು, ಇವಂದ.
ಹೋಗಿ ಪ್ಯಾಂಟು ಶರ್ಟ್ ಹಾಕೊಂಬ. ಪಂಚೆ ನಿನಗೆ ಚೆನ್ನಾಗಿ ಕಾಣಲ್ಲ. ಇರ್ಲಿ ಬಿಡಿ ಅಕ್ಕ, ಇವತ್ ಒಂದಿನ. ನಾವು ಅಂದ್ಕೊಳ್ಳೋದೇ ಒಂದಾದ್ರೆ ಆ ಭಗವಂತನ ಅನುಗ್ರಹನೇ ಬೇರೆ ಇರುತ್ತೆ. ಯಾಕಕ್ಕ ಇದ್ದಕ್ಕಿದ್ದಾಗೆ ಏನೇನೋ ಮಾತಾಡ್ತಾ ಇದ್ದೀರಾ? ಎಲ್ಲ ನಾವು ಅಂದ್ಕೊಂಡಾಗ ಹೇಗಾಗುತ್ತೆ ಅಂತ ಹೇಳ್ದೆ. ತಪ್ಪ ಬಂದಿದ್ನೆಲ್ಲ ಅನ್ಭವಿಸ್ಲೇಬೇಕು. ನಾವು ಅಂದ್ಕೊಂಡಿದ್ದಾಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೋಬಾರ್ದು. ಯಾಕೆಂದ್ರೆ ದೇವರು ಒಳ್ಳೇದಕ್ಕೆ ಯಾವಾಗ್ಲೂ ಆಶೀರ್ವಾದ ಮಾಡ್ತಾನೆ, ಕೆಟ್ಟದಕ್ಕಲ್ಲ. ಒಟ್ನಲ್ಲಿ ಪಂಚೆ ಶೆಲ್ದಲ್ಲೇ ಇರ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ಯಾ. ನಾನ್ ಯಾಕೆ ನಿನ್ ಬೇಜಾರ್ ಮಾಡ್ಲಿ? ಭಗವಂತನ ಇಚ್ಛೆ ಮುಂದೆ ಯಾರ್ದೇನು ನಡೆಯಲ್ಲ. ನಮಸ್ಕಾರ. ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಫಸ್ಟ್ ಕ್ಲಾಸ್ AC ಕಾರ್ ಕಳ್ಸಿದ ಕಣ್ರವ್ವ ನಿಮ್ ಮಗ. ಎಲ್ಲಿ ಮದುವೆ ಹೆಣ್ಣು ರೆಡಿನಾ? ರೆಡಿ ಆಗ್ತಾ ಇದ್ದಾಳೆ. ಈ ಮದುವೆ ಒಂದು ಯಾವುದೇ ಅಡ್ಡಿ ಆತಂಕ ಇಲ್ದಂಗೆ ನಡೆದು ಬಿಟ್ರೆ ಮುಗೀತು. ಎಲ್ರ ಲೈಫು ಸೆಟ್ಲ್ ಆದಂಗೆ. ನಾವೇನೇ ಸಾವಿರ ಅಂದ್ಕೊಂಡ್ರು ಆ ಭಗವಂತನ ಪ್ರೇರಣೆ ಬೇರೆನೇ ಇರುತ್ತಲ್ವಾ? ಒಳ್ಳೆ ಕೆಲ್ಸಕ್ಕೆ ಭಗವಂತನ ಆಶೀರ್ವಾದ ಇದ್ದೇ ಇರ್ತದೆ ಕಣ್ರವ್ವ. ಅವ್ರು ಮಾಡಿದ್ದು ಅವ್ರಿಗೆ ಮಾತ್ರ ಒಳ್ಳೇದು ಅನ್ಸ್ಬಾರ್ದು, ಮನೆಯವ್ರಿಗೆಲ್ಲ ಒಳ್ಳೇದು ಅನ್ಸ್ಬೇಕು. ಇರ್ಲಿ ಬಿಡಿ, ಮಾತಾಡ್ತಾ ಇಲ್ಲೇ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಮಾಡೋ ಕೆಲ್ಸಗಳು ಬೇಕಾದಷ್ಟಿದಾವೆ. ನಡೀರಿ. ಬನ್ನಿ ಬನ್ನಿ ಬನ್ನಿ. ಯಾಕೋ ಅಮ್ಮ ಒಂಥರ ಮಾತಾಡ್ತಾರೆ ಚಿಕ್ಕಿ. ಅವ್ರ ವಿಷಯ ಬಿಟ್ಟಾಕೋ. ನೀನ್ ಮಾತ್ರ ಮಂಟಪದ ಹತ್ರನೇ ಇರ್ಬೇಕು, ಎಲ್ಲೂ ಕದ್ಲಬೇಡ. ನಿಮ್ಮಮ್ಮ ನಿಂಗೆ ಬೇಕಂತಗೆ ಏನಾದ್ರೂ ಕೆಲಸ ಹಚ್ತಾರೆ, ಹ್ಞೂ ಅನ್ನು. ಆಮೇಲೆ ನೀನನ್ನ ಬೇರೆಯವ್ರಿಗೆ ವಹಿಸು. ಈ ಮುಹೂರ್ತ ತಪ್ಪಿದ್ರೆ ಮುಂದಕ್ಕೆ ಕಷ್ಟ ಇದೆ. ಖುಷಿ ಬರ್ತಾಳೆ ತಾನೆ? ಬಂದೇ ಬರ್ತಾಳೆ. ಮದ್ವೆ ಆದ್ಮೇಲೆ ನೀನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೂ ಅವಳ ಮನಸ್ಸು ನೋಯಿಸ್ಬಾರ್ದು, ಆಯ್ತಾ? ಖಂಡಿತವಾಗ್ಲೂ ಚಿಕ್ಕಿ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಬೇಗರು ಬೇರೆ ಬಂದ್ಬಿಟ್ರು. ಇವಳು ರೆಡಿ ಆದ್ಲೋ ಇಲ್ವೋ? ಏ ಚಂದ್ರಿ, ನೀನ್ ಇನ್ನೂ ರೆಡಿ ಆಗಿಲ್ವೇನೆ? ಬೇಗರು ಬಂದ್ಬಿಟ್ರು. ಒಂದ್ ನಿಮಿಷ ಅಮ್ಮ, ರೆಡಿ ಆಗ್ತೀನಿ. ರೆಡಿ ಆಗಕ್ಕೂ ಮುಹೂರ್ತನ? ಅಕ್ಕ ಬರ್ಲಿ ಅಂತ. ಯಾವಕ್ಕ? ಖುಷಿ ಅಕ್ಕ. ಏನು ನೀನ್ ಹುಡ್ತಾಗಿಂದ ಎಲ್ಲ ಫಂಕ್ಷನ್ಗೂ ನಿನ್ ಖುಷಿ ಅಕ್ಕನೇ ರೆಡಿ ಮಾಡ್ತಾ ಇದ್ದಾಳೆ ನಿನ್ನ? ಇಷ್ಟ ದಿನನೇ ಬೇರೆ, ಇನ್ ಮುಂದೆ ಬೇರೆ ಅಲ್ವಮ್ಮ. ಇವತ್ ನಾನಿರೋ ಕಡೆ ದಿನ ಅಲ್ವಾ. ನಾನ್ ಮದ್ವೆ ಆಗಿ ಗಂಡನ ಮನೆಗೆ ಹೊಂಟೈತೀನಿ. ಖುಷಿ ಅಕ್ಕ ಇಲ್ಲಿರ್ತಾರೆ. ಏನೋ ನನ್ ಮದ್ವೆ ಎಲ್ಲರಿಗೂ ನೆಪ್ನಲ್ಲಿರ್ಲಿ ಅಂತ ನನ್ನ ಆಸೆ ಅಟೆಯ. ನಾನೊಂದ್ ಮಾತು ಹೇಳ, ಮರ್ಯಾದಿಂದ ನಿನ್ನ ಪಾಡಿಗೆ ನೀನು ರೆಡಿ ಆಗು. ಯಾಕೆ? ಯಾಕೆಂದ್ರೆ ಮದುವೆಗೆ ಖುಷಿ ಬರ್ತಾ ಇಲ್ಲ, ಅದಕ್ಕೆ. ಯಾಕೆ ಯಾಕೆ ಹಾಗೆ ನೋಡ್ತಿದ್ಯಾ? ನಿಜವಾಗ್ಲೂನಾ? ನಾನ್ಯಾಕೆ ಸುಳ್ಳು ಹೇಳಿ? ಯಾಕೆ ಬರಲ್ವಂತೆ? ಅವಳಿಗೆ ಹುಷಾರಿಲ್ವಂತ. ಮತ್ತೆ ಮದ್ವೆ? ಅವಳು ಬರ್ದೇ ಇದ್ರೆ ಮದುವೆ ಆಗಲ್ವಾ? ಆಗಲ್ಲ. ಯಾಕೆ ಯಾಕಾಗಲ್ಲ? ಇಲ್ಲ, ಆಗತ್ತೆ. ಎಲ್ರು ಸೇರ್ಕೊಂಡು ಮತ್ತೆ ಏನಾದ್ರೂ ಪ್ಲಾನ್ ಮಾಡಿದ್ದೀರಾ? ಇಲ್ಲಮ್ಮ, ಹಂಗೇನಿಲ್ಲ. ಸತ್ಯವಾಗ್ಲು? ದೇವರಾಣೆಗ್ಲು ಹಂಗೇನಿಲ್ಲಮ್ಮ. ನೋಡು, ಇದ್ರಲ್ಲಿ ಏನಾದ್ರೂ ನಿನ್ ಕೈವಾಡ ಇದೆ ಅಂತ ಗೊತ್ತಾದ್ರೆ ನಾನ್ ಮಾತ್ರ ಸುಮ್ಮನೆ ಇರೋದಿಲ್ಲ. ಮರ್ಯಾದಿಂದ ರೆಡಿ ಆಗು, ಮುಹೂರ್ತ ಟೈಮ್ ಆಯ್ತು.
ಎಲ್ರನ್ನು ಕಾಯಿಸ್ಬೇಡ ನೀನು. ಅವಳಿಗೇನೋ ಖುಷಿ ಹತ್ರನೇ ಅಲಂಕಾರ ಮಾಡಿಸ್ಕೋಬೇಕು ಅಂತ ಆಸೆ. ಅವಳಿಗ ನಿನ್ಗ ನನಗೆ ಯಾಕೆ? ಯಾರು ಗೊತ್ತು ಯಾರ್ಯಾರು ಏನೇನ್ ಪ್ಲಾನ್ ಮಾಡ್ಕೊಂಡಿದಾರೋ ಏನೋ. ಯಾಕಕ್ಕ ಏನೇನೋ ಮಾತಾಡ್ತಾ ಇದ್ದೀರಲ್ಲ? ಹುಚ್ಚಿಡ್ದಿದೆ. ಏ ಚಂದ್ರಿ, ಬೇಗ ಬಾ. ನೀನೇನಾರು ಅಲಂಕಾರ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗಿದ್ಯೋ ಹಾಗೆ ಕರ್ಕೊಂಡೋಗಿ ಹಸೆ ಮನೆ ಮೇಲೆ ಕೂರಿಸ್ತೀನಿ. ಖುಷಿಯಕ್ಕ ಬರಲ್ವಂತೆ. ಯಾರೇ ಹೇಳಿದ್ದು ಹಂಗಂತ? ಅಮ್ಮನೇ ಹೇಳಿದ್ರು ಬರಲ್ಲ ಅಂತ. ಅವ್ರ ಮಾತು ನೀನ್ ಒಳ್ಳೆ ಕಟ್ಕೋತಿಯಲ್ಲ. ಅವ್ರಿಗೆ ಸಂಕಟ, ಅದಕ್ಕೆ ಹಾಗೆಲ್ಲ ಮಾತಾಡ್ತಾರೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಖುಷಿ ಬಂದೇ ಬರ್ತಾಳೆ. ಖುಷಿ, ನಿಮ್ಮಪ್ಪ ಹೇಳಿದಂತ ನೀನು ಕುಡಿಬೇಡ. ಹೋಗೋದ್ ಬೇಡ ಚಂದ್ರಿ ಮದ್ವೆಗೆ. ಯಾಕೆ? ನಾವ್ ಯಾರು ಹೋಗ್ತಾ ಇಲ್ಲ, ನೀನು ಹೋಗೋದ್ ಬೇಡ. ಯಾಕೆ ನೀವ್ ಯಾರು ಹೋಗ್ತಿಲ್ಲ? ಅದೆಲ್ಲ ನಿನಗೆ ಬೇಡ ಕಣೆ, ಹೇಳ್ದಷ್ಟು ಕೇಳು. ಇಲ್ಲ, ನಾನು ಹೋಗ್ಲೇಬೇಕು. ಯಾಕೆ ಹೋಗ್ಲೇಬೇಕು? ಯಾಕೆ ಅಂದ್ರೆ ಕೆಲವೊಬ್ಬರಿಗೆ ಸಾಬೀತ್ಪಡಿಸ್ಬೇಕು. ಯಾರಿಗೇನ್ ಸಾಬೀತ್ ಮಾಡ್ಬೇಕು? ಧ್ರುವಂಗೆ ನಾನು ಅವನ್ನ ಪ್ರೀತಿಸ್ತಿಲ್ಲ ಅಂತ. ಅದಕ್ಕೆ ಮದ್ವೆಗೆ ಹೋಗದೆ ಇದ್ರೆ ಆಯ್ತು. ಹೋದ್ರೇನೆ ಅಂತೆ ಖಚಿತ ಆಗೋದು ನಾನು ಅವನ್ನ ಪ್ರೀತಿಸ್ತಿಲ್ಲ ಅಂತ. ಯಾರು ಹೇಳಿದ್ರು ಹಾಗಂತ? ಧ್ರುವನೇ. ಅವನು ಯಾವಾಗ್ಲೂ ಸಿಕ್ಕಿದ? ನೆನ್ನೆ ರಸ್ತೆಯಲ್ಲಿ ಸಿಕ್ಕಿದ್ದ. ಮದ್ವೆಗೆ ಬರ್ತಿದ್ಯಾ ಅಂತ ಕೇಳ್ದ. ಇಲ್ಲ ಅಂದೆ. ಮದ್ವೆಗೆ ಬಂದ್ರೇನೆ ನಿನ್ನನ್ನ ಪ್ರೀತಿಸ್ತಿಲ್ಲ ಅಂತ ಅಂದ. ಅದಕ್ಕೆ ಹೋಗ್ತಿದ್ದೀನಿ. ಈಗ ಹೋಗು. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದೀಯಾ ಅಂದ್ರೆ ನೀನ್ ನನ್ನನ್ನ ಪ್ರೀತಿಸ್ತಾ ಇದ್ದೀಯಾ ಅಂತಾನೆ ಅರ್ಥ ಅಂತವನಂದ್ರೆ ಆಗೇನ್ ಮಾಡ್ತೀಯಾ? ಮರಳು ಮಾಡಕ್ಕೆ ಹುಡುಗರು ಮಾಡೋ ಉಪಾಯಗಳಿವು. ನೀನ್ ಇದಕ್ಕೆಲ್ಲ ಸಿಕ್ಕಾಕೋಬೇಡ. ಅವಳು ಯಾವ್ದ್ರಲ್ಲೂ ಸಿಕ್ಕಾಕೊಳ್ಳಲ್ಲ. ನೀನ್ ಹೋಗ್ಬಾ ಮಗಳೇ, ನಿನ್ ಮನಸ್ಸಲ್ಲಿ ಅನ್ಕೊಂಡಿರೋದನ್ನ ಅವ್ರ ಮುಖಕ್ಕೆ ಹೊಡೆದಾಗ ಹೇಳ್ಬಿಟ್ಬಾ. ನೀವೇನ್ರಿ ಇವಳಿಗೆ ಇಷ್ಟು ಕುಮ್ಮಕ್ ಕೊಡ್ತಾ ಇದ್ದೀರಾ? ಅಲ್ಲಿಗೆ ಹೋದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ? ಏನು ಹೆಚ್ಚು ಕಮ್ಮಿ ಆಗಲ್ಲ. ಅಲ್ಲಿ ನಡೀತಿರೋದು ಮದುವೆ, ಗಲಭೆ ಅಲ್ಲ. ನೀನ್ ಹೋಗ್ಬಾ ಮಗಳೇ, ಹೋಗು. ಖುಷಿ, ಹೋಗೋದ್ ಬೇಡ ಕಣೆ ಅಲ್ಲಿಗೆ ನೀನು. ಯಾಕಮ್ಮ ನಿಮ್ಗೆ ಇಷ್ಟೊಂದು ಆತಂಕ? ಏನಿಲ್ಲ. ಬಳೆ, ಉಂಗ್ರ, ಚೈನು, ವಂಕಿ, ಕಲ್ಬಟ್ಟು, ಡಾಬು ಎಲ್ಲಾ ಮಾಡ್ಸಿನಿ ಕಣವಾ. ನಮ್ಮ ಚಂದ್ರಿ ಈಗ ಸ್ವಲ್ಪ ತೆಳ್ಳಗಾಗಬೇಕು ಆಟಯ್ಯ. ನಮ್ಮ ಸೊಸೆ ಬಗ್ಗೆ ಯಾರು ಕೆಮ್ಮಂಗಿರಬಾರ್ದು, ಅದಕ್ಕೆ ಇದೆಲ್ಲ. ಇದೆಲ್ಲ ಮಾಡ್ಸೋಕೆ ನಿಮ್ಮಷ್ಟು ಅನುಕೂಲ ನಮ್ಗಿಲ್ಲ. ನಾನಿವ ನಿಮ್ಮನ್ನು ಕೇಳದ್ನಾ ಹುಡುಗಿಗೆ ಏನೇನ್ ಮಾಡ್ಸಿವ್ರಿ ಅಂತ? ಮದುವೆ ಮಾಡ್ಕೊಡ್ತಾ ಇದ್ದೀರಲ್ಲ, ಆಟ ಸಾಕು. ಚಿನ್ನಕ್ಕೆ ಬಣ್ಣ ಇಲ್ಲದೆ ಇರ್ಬೋದವ್ವ, ಆದ್ರೆ ನಮ್ಮ ಒಳ್ಳೆಗೆ 4 ಜನಕ್ಕೆ ಕೆಲಸ ಇಲ್ಲ. ಅವ್ರು ಕೇಳ್ತಾರೆ ಹುಡುಗಿ ಕಡೆಯವರು ಹುಡುಗಿಗೆ ಏನೇನ್ ಮಾಡ್ಸಾರೋ ಒಡವೆನಾ ಅಂತ. ಅಲ್ಲ, ನಿಮ್ ದುಡ್ಡಲ್ಲಿ ಮಾಡಿಸಿ ನಾವು ಮಾಡಿಸಿದ್ದು ಅಂದ್ರೆ ಹೇಗೆ ಚೆನ್ನಾಗಿರುತ್ತಾ? ಅವ್ರಿಗೇನವ ಗೊತ್ತಾಯ್ತದೆ ನಾನು ಮಾಡ್ಸಿದಿನೋ ನೀವು ಮಾಡ್ಸಿದಿನೋ ಅಂತ. ಒಳಿತಾ ಇದ್ರೆ ಮುಗೀತು, ಚಿನ್ನ ಅಂತಾರೆ. ಆದ್ರೂ ನಮ್ಮ ಮನ್ಸಿಗೆ ಬೇಜಾರು ಮಾಡ್ಕೋಬೇಡ್ರಿ ಕಣ್ರವ. ಇದೆಲ್ಲ ನಮ್ ಸೋಕಿಗೋಸ್ಕರ. ಇದಕ್ಕೋಸ್ಕರ ನಿಮ್ ದುಡ್ಡು ಯಾಕವ ಖರ್ಚು ಮಾಡಿಸ್ಬೇಕು, ಸಾಲ ಮಾಡಿಸ್ಬೇಕು? ನಿಮ್ ಮನ್ಸು ತುಂಬಾ ಒಳ್ಳೇದು, ಮಾತಷ್ಟೇ ಹೊರಟು. ಮನುಷ್ಯ ಅಂದ್ರೆ ಮನ್ಸು ಕಣವ. ಅದೊಂದು ಸಂದಾಗಿದ್ದು ಬಿಟ್ರೆ ಯಾವ ಪ್ರಾಬ್ಲಮ್ ಬರಕ್ಕಿಲ್ಲ ನೋಡಿ. ಕೆಲವ್ರಿಗೆ ನೀವು ತಿಳಿಸಿ ಹೇಳ್ಬೇಕು, ಮನ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನ ಇಟ್ಕೋಬಾರ್ದು ಅಂತ. ಒಬ್ಬರು ಕೆಟ್ಟದ್ದು ಅನ್ಸಿದ್ದು ಇನ್ನೊಬ್ಬರಿಗೆ ಒಳ್ಳೇದಾಗಿ ಕಾಣಿಸ್ಬೋದಲ್ವಕ್ಕ? ತೋಪ ತಾಳಿಯ ಒಂದು ನಿಂತಾವಿರ್ತದೆ, ಇನ್ನೊಂದು ನಂತಾವಿರ್ತದೆ.
ಅಯ್ಯೋ ಅವನ ಕೈಲಿ ಯಾಕೆ ಕೊಡ್ತಾ ಇದ್ದೀರಾ? ಇರ್ಲಿ ಸೇಫ್ಟಿಗೆ ಅಂತ. ಕೊಡ ಇಲ್ಲಿ, ನಾನು ಬದ್ಧವಾಗಿ ಇಟ್ಕೊಳ್ತೀನಿ. ಅಯ್ಯೋ ನೀವ್ ಹೆಂಗಸರು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತೀರ, ಅವನಾದ್ರೆ ಮದುವೆ ಮಂಟಪದ ಹತ್ರನೇ ಇರ್ತಾನೆ. ಇರ್ಲಿ ಬಿಡಿ ಅವನ್ತಾವೆ. ನಿಮ್ಗೆ ಯಾಕೆ ಇಷ್ಟೊಂದು ಟೆನ್ಷನ್ನು? ಯಾರಿಗಾದ್ರೂ ತಾಳಿ ಕಟ್ಬಿಡ್ತಾನೆ ಅಂತ ಭಯವಾ? ಕಟ್ಲಿ ಬಿಡಿ. ಒಂದೇ ಖರ್ಚಲ್ಲಿ ಎರಡೆರಡು ಮದುವೆ. ಆ ತರ ಆಲೋಚನೆ ಏನಾದ್ರು ನಿನ್ ತಲೆಯಲ್ಲಿದ್ರೆ ತೆಗ್ದಾಕ್ಬಿಡು. ಯೋಚನೆ ಮಾಡಬೇಡ ಕಣಮ್ಮ, ತಾಳಿ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೋ ಕಟ್ಟಲ್ಲ. ಬಯಸ್ತೋಳ್ ಸಿಗ್ಲಿಲ್ಲ ಅಂತ ಯಾರಿಗೋ ತಾಳಿ ಕಟ್ಟಬಾರ್ದು ಅನ್ನೋ ವಿವೇಚನೆ ತಲೆಯಲ್ಲಿದ್ರೆ ಸಾಕು. ಚಿಕ್ಕಿ, ಅಮ್ಮಂಗೇನೋ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ? ಏನೋ ಗೊತ್ತಾಗ್ತಿಲ್ಲ ಕಣ. ಮತ್ ನೋಡು, ಅವ್ರಿಗೆ ಡೌಟ್ ಬಂದಂಗಿದೆ. ಅವರು ಆತಂಕದಲ್ಲಿದ್ದಾರೆ ಏನಾಗ್ಬಿಡುತ್ತೋ ಅಂತ. ಸರಿ, ಖುಷಿ ಹೊರಟ್ಲಂತ? ಗೊತ್ತಿಲ್ಲ ಕಣ. ಒಂದ್ಸತಿ ಆಂಟಿಗೆ ಫೋನ್ ಮಾಡಿ ಕೇಳು ಚಿಕ್ಕಿ. ಹಾ ಸರಿ, ನಾನು ಫೋನ್ ಮಾಡ್ಬಿಟ್ಟು ಬರ್ತೀನಿ ಇರು. ಹಲೋ ಹಲೋ ಕೌಸಲ್ಯ, ನಾನು ವಸುಧಾ. ಹಾ ಹೇಳಿ. ಏನ್ ಇನ್ನು ಮನೇಲೇ ಇದ್ದೀರಾ? ಹೊರಟಿಲ್ವಾ? ನಾವು ಬರ್ತಾ ಇಲ್ಲ ವಸುಧಾ ಮದುವೆಗೆ. ಇದೇನ್ ಕೌಸಲ್ಯ ಅವರೇ, ಕೊನೆ ಕ್ಷಣದಲ್ಲಿ ಈ ತರ ಕೈ ಕೊಡ್ತಾ ಇದ್ದೀರಾ ನೀವು? ಬರಬೇಡ ಅಂತ ಹೇಳಿದ್ಮೇಲೂ ಬರೋದು ಚೆನ್ನಾಗಿರೋದಿಲ್ಲ. ಯಾರು ಹೇಳಿದ್ರು ಬರಬೇಡ ಅಂತ? ಬಿಡಿ, ಈಗ ಯಾಕದಿಲ್ಲ, ನೀವು ಮದುವೆ ಮುಗಿಸ್ಕೊಳ್ಳಿ. ಅಯ್ಯೋ, ಯಾರು ಏನ್ ಹೇಳಿದ್ರು ಹೇಳಿ ಪ್ಲೀಸ್. ರುಕ್ಮಿಣಿಯವರು ಮದುವೆಗೆ ನಾವು ಯಾರು ಬರೋದು ಬೇಡ ಅಂದ್ರು. ಯಾಕಂತೆ? ಆ ವಿವರ ಎಲ್ಲ ನನಗೆ ಗೊತ್ತಿಲ್ಲ. ಅವ್ರಿಗೆ ನಾವು ಖುಷಿ ಜೊತೆ ಧ್ರುವನ್ ಮದುವೆನ ಗುಟ್ಟಾಗಿ ಮಾಡಬೇಕು ಅಂತಿದ್ವಲ್ಲ, ಆ ವಿಷಯ ಎಲ್ಲ ಗೊತ್ತಾಗಿ ಹೋಗಿದೆ. ಯಾರು ಹೇಳಿದ್ರಂತೆ? ಗೊತ್ತಿಲ್ಲ, ಆದ್ರೆ ನಮ್ಮ ಮನೆ ಹತ್ರ ಬಂದು ತುಂಬಾ ಕೇವಲವಾಗಿ ಮಾತಾಡಿದ್ರು. ಮರ್ಯಾದೆ ಅನ್ನೋದು ಇರೋದಾದ್ರೆ ಮದ್ವೆಗೆ ಬರಬೇಡಿ ಅಂತ ಹೇಳಿದ್ರು. ನನಗೂ ಕೋಪ ಬಂತು, ಬರಲ್ಲ ಅಂದೆ. ಅಂದ್ರೆ ನಾವ್ ಅನ್ಕೊಂಡಿದ್ದೆಲ್ಲ ಬೇಡ, ಋಣ ಇಲ್ಲ ಅನ್ಸುತ್ತೆ. ಖುಷಿ ವಿಷಯ ಗೊತ್ತಾಯ್ತಾ? ಇಲ್ಲ, ಅವಳಿಗೆ ಏನೂ ಗೊತ್ತಿಲ್ಲ. ಅವಳು ಮದ್ವೆಗೆ ಬರ್ತಿದ್ದಾಳೆ. ವಸುಧಾ, ಅಲ್ಲಿ ಯಾವುದೇ ಅಹಿತಕರವಾದ ಘಟನೆ ನಡೀದೇ ಇರೋ ಹಾಗೆ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ. ಖಂಡಿತ. ಈಗ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಾ ಖುಷಿ ವಿಚಾರದಲ್ಲಿ? ಗೊತ್ತಿಲ್ಲ, ಅವಳ ಹಣೆ ಬರದಲ್ಲಿ ಏನ್ ಬರ್ದಿರುತ್ತೋ ಹಾಗೆ ಆಗತ್ತೆ. ಯಾಕೆ ಕೌಸಲ್ಯ ಅವರೇ ಬೈರಾಗಿ ಈ ತರ ಮಾತಾಡ್ತಾ ಇದ್ದೀರಾ? ಇನ್ನೇನ್ ಮಾಡ್ಲಿ, ಅವಳ ಬದುಕಿಗೆ ಒಂದು ದಾರಿ ಮಾಡೋಣ ಅಂತ, ತಪ್ಪು ದಾರಿ ಆದ್ರೂ ಪರವಾಗಿಲ್ಲ ಅಂತ ಯೋಚಿಸ್ದೆ. ಆದ್ರೆ ಅದು ಫಲಿಸ್ಲಿಲ್ಲ. ನಾನ್ ಹೇಳ ಹೇಳಿ. ನೀವುಗಳು ಬರ್ದೇ ಇದ್ರು ಪರವಾಗಿಲ್ಲ, ಧ್ರುವನ್ಗೂ ಖುಷಿಗೂ ನಾನ್ ಮದ್ವೆ ಮಾಡಿಸ್ತೀನಿ. ಬೇಡ ವಸುಧಾ, ಸುಮ್ಮನೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು. ನನಗೂ ವಯಸ್ಸಾಗ್ತಾ ಇದೆ, ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ.
ಯಾವುದು ಹೆಚ್ಚು ದಿನ ಉಳಿಯೋಲ್ಲ. ಮದುವೆ ಆಗಿ ಒಂದು ಮಗು ಆದ್ರೆ ಎಲ್ಲ ತಾನಾಗೆ ಮರ್ತು ಹೋಗುತ್ತೆ. ನೀವು ಧೈರ್ಯವಾಗಿರಿ, ಮದುವೆ ಆಗೇ ಆಗುತ್ತೆ. ಬೇಡ ರೀ. ಈಗ ಮಗಳು ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದೆಯೋ ಇಲ್ವೋ? ಇದೆ. ಹಾಗಿದ್ಮೇಲೆ ಸುಮ್ಮನಿದ್ಬಿಡಿ. ಖುಷಿ ನನಗೂ ಮಗಳಿದ್ದ ಹಾಗೆ, ಅವಳ ಭವಿಷ್ಯ ನನಗೆ ಸಂಬಂಧಪಟ್ಟಿದ್ದು. ನೀವು ಅವಳನ್ನ ತಪ್ಪದೆ ಮದುವೆ ಕಳಿಸಿ, ಮಿಕ್ಕಿದ್ದು ನನಗೆ ಬಿಡಿ.